ನಟ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕಕ್ಕೆ ಹೋರಾಟ ತೀವ್ರವಾಗ್ತಾ ಇದೆ. ವಿಷ್ಣು ಅಭಿಮಾನಿಗಳಿಂದ ಇದಕ್ಕೆ ಈಗ ನಟರು ಕೂಡ ಸಾಥ್ ಕೊಟ್ಟಿದ್ದಾರೆ. ನಟ ಡಾಕ್ಟರ್ ವಿಷ್ಣುವರ್ಧನ್ ಸ್ಮಾರಕಕ್ಕೆ ಹೋರಾಟ ತೀವ್ರವಾಗ್ತಾ ಇದೆ. ವಿಷ್ಣು ಅಭಿಮಾನಿಗಳ ಹೋರಾಟಕ್ಕೆ ನಟರು ಕೂಡ ಬೆಂಬಲ ಕೊಟ್ಟಿದ್ದಾರೆ. ನಟ ಶ್ರೀಮುರಳಿ ಮತ್ತು ಡಾಲಿ ಧನಂಜಯ ಇವರೆಲ್ಲರೂ ಕೂಡ ಬೆಂಬಲ ಕೊಟ್ಟಿದ್ದಾರೆ. ಅಭಿಮಾನಿಗಳ ಹೋರಾಟಕ್ಕೆ ನನ್ನ ಬೆಂಬಲ ಇದೆ, ಈಗಲಾದರೂ ಈ ವಿವಾದ ಒಂದು ಅಂತ್ಯ ಕಾಣಬೇಕು ಅಂತ ನಟ ಶ್ರೀಮುರಳಿ ಡಾಲಿ ಧನಂಜಯ ಹೇಳಿಕೆ ಕೊಟ್ಟಿದ್ದಾರೆ. ಕಿಚ್ಚ ಸುದೀಪ್ ಕೂಡ ಈ ವಿಚಾರದಲ್ಲಿ ಧ್ವನಿ ಎತ್ತಿದ್ರು. ಅಟ್ಲೀಸ್ಟ್ ಈಗಲಾರು ಆ ಒಂದು ವಿಚಾರದಲ್ಲಿ ಒಂದು ಅಂತ್ಯ ಅನ್ನೋದನ್ನ ಕೊಡಬೇಕು, ಅದಕ್ಕೆ ಆದಂಥ ಸಿಗುವಂಥ ಗೌರವ ಹಾಗೂ ಮತ್ತೊಂದು ಸಲ್ಲಿಸಬೇಕು. ಇನ್ನೂ ಹೀಗೆ ಮಾತಾಡಿಕೊಂಡು ಯಾಕೆ ಇದನ್ನು ಮಾಡ್ತಿದ್ದೀರಾ? ಬಿಕಾಸ್ ಎಂಥ ಮೇರು ನಟರು ಅವರು, ಎಂಥ ದೊಡ್ಡ ಹಿರಿಯ ನಟರು, ಎಂಥ ಸಕ್ಸಸ್ಫುಲ್ ಸೂಪರ್ ಸ್ಟಾರ್ ಅವರು. ಸೊ ಯೋಚನೆ ಮಾಡಿ, ಯಾರ್ಯಾರು ಇದಕ್ಕೆ ಡಿಸಿಷನ್ ಮೇಕರ್ಸ್ ಇದ್ದೀರೋ, ಏನು ಕತೆನೋ, ದಯವಿಟ್ಟು ಇದನ್ನೆಲ್ಲ ಒಪ್ಕೊಂಡು ಬೇಗ ಒಂದು ಜಾಗದಲ್ಲಿ ನಮ್ಮ ವಿಷ್ಣು ಅಂಕಲ್ಗೆ ಆ ನೆಲ ಕೊಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಟ್ಲೀಸ್ಟ್ ಈಗಲಾರು ಆ ಒಂದು ವಿಚಾರದಲ್ಲಿ ಒಂದು ಅಂತ್ಯ ಅನ್ನೋದನ್ನ ಕೊಡಬೇಕು, ಅದಕ್ಕೆ ಆದಂಥ ಸಿಗುವಂಥ ಗೌರವ ಹಾಗೂ ಮತ್ತೊಂದು ಸಲ್ಲಿಸಬೇಕು. ಇನ್ನೂ ಹೀಗೆ ಮಾತಾಡಿಕೊಂಡು ಯಾಕೆ ಇದನ್ನು ಮಾಡ್ತಿದ್ದೀರಾ? ಬಿಕಾಸ್ ಎಂಥ ಮೇರು ನಟರು ಅವರು, ಎಂಥ ದೊಡ್ಡ ಹಿರಿಯ ನಟರು, ಎಂಥ ಸಕ್ಸಸ್ಫುಲ್ ಸೂಪರ್ ಸ್ಟಾರ್ ಅವರು. ಸೊ ಯೋಚನೆ ಮಾಡಿ, ಯಾರ್ಯಾರು ಇದಕ್ಕೆ ಡಿಸಿಷನ್ ಮೇಕರ್ಸ್ ಇದ್ದೀರೋ, ಏನು ಕತೆನೋ, ದಯವಿಟ್ಟು ಇದನ್ನೆಲ್ಲ ಒಪ್ಕೊಂಡು ಬೇಗ ಒಂದು ಜಾಗದಲ್ಲಿ ನಮ್ಮ ವಿಷ್ಣು ಅಂಕಲ್ಗೆ ಆ ನೆಲ ಕೊಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ವಿಷ್ಣುವರ್ಧನ್ ಸ್ಮಾರಕ ವಿಚಾರದಲ್ಲಿ ಡಾಲಿ ಧನಂಜಯ ಅವರು ಕೂಡ ಟ್ವೀಟ್ ಮಾಡಿರುವಂಥದ್ದು ಈಗ ನನ್ನ ಜೊತೆ ಇದ್ದಾರೆ. ಸರ್, ಏನು ಹೇಳ್ತೀರಿ? ಇಲ್ಲ, ನಮ್ಮ ವೀರಕಪುತ್ರ ಶ್ರೀನಿವಾಸ್ ಅವರು ನಿನ್ನೆ ಮಾತಾಡಿದ್ರು ವಿಷ್ಣು ಅಭಿಮಾನಿ ಸಂಗತಿಗೆ. ಅವ್ರಿಗೆ ಅದೊಂದು ಎಮೋಷನ್ ಅಲ್ಲ. ಸೊ ಯಾರದೇ ಅಭಿಮಾನಿಗಳಾಗಲಿ, ನಮಗಾದ್ರೂ ನಮ್ಮ ಸ್ಟಾರ್ಸ್ ಅಂದರೆ ಎಮೋಷನ್. ಅಂದರೆ ಅವರು ಚಿತ್ರರಂಗದ ದೊಡ್ಡ ಕಲಾವಿದರು. ಸೊ ನನಗೆ ಗೊತ್ತಿಲ್ಲ ಇದು ಹೆಂಗೆ ಸಾಲ್ವ್ ಮಾಡೋದು ಏನು ಅಂತ. ಐ ಥಿಂಕ್ ಅದು ಪ್ರಕರಣ ಬೇಗ ಸುಖಾಂತ್ಯ ಕಾಣಲಿ ಅಂತ ಹೇಳಿ ವಿಶ್ ಮಾಡ್ತೀನಿ. ಆ್ಯಂಡ್ ಅಭಿಮಾನಿಗಳ ಜೊತೆ ಯಾವತ್ತೂ ನಾವು ಇದ್ದೇ ಇದ್ದೀವಿ. ಫ್ರೀಡಂ ಪಾರ್ಕಲ್ಲಿ ಸಾಕಷ್ಟು ಜನ ಇವತ್ತು ಒಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕೂಡಲೇ ಸ್ಮಾರಕವನ್ನು ಕೊಡಬೇಕು, 10 ಕೋಟಿ ಜಾಗವನ್ನು ಕೊಡಬೇಕು ಅಂತ. ಐ ಥಿಂಕ್ ಅದೇ ಸೊಲ್ಯೂಷನ್. ಸರ್ಕಾರ ಮತ್ತು ಎಲ್ಲರೂ ಚಿತ್ರರಂಗದ ಹಿರಿಯರು ಕೂತ್ಕೊಂಡು ಅದಕ್ಕೆ ಸೊಲ್ಯೂಷನ್ ಕಂಡುಹಿಡಬೇಕು. ಆ್ಯಂಡ್ ವಿ ಆರ್ ಆಲ್ವೇಸ್ ದೇರ್ ವಿತ್ ಫ್ಯಾಕ್ಟ್ಸ್. ಇದು ಡಾಲಿ ಧನಂಜಯ ಅವರ ಮಾತು. ಏನಂತ ಹೇಳಿದ್ರೆ, ಸರ್ಕಾರ ಕೂಡಲೇ ಮಧ್ಯಪ್ರವೇಶ ಮಾಡಬೇಕು ಅಂತೇಳಿ ಸಹ ಅವರು ಆಗ್ರಹಿಸುವಂಥದ್ದು. ಪಲ್ಬಿಟಿಗಾಗಿ ಪ್ರಕಾಶ್, ನೆಲಮಂಗಲ.